ನಮಸ್ಕಾರ ಎಲ್ರಿಗೂ. ನೀವೇನಾದರೂ ದಾಂಪತ್ಯ ಜೀವನ 2 ವರ್ಷ ಆಯಿತು, ಇನ್ನೂ ಮಗು ಆಗಿಲ್ಲ, ಆದರೆ ನಿಮ್ಮದು ಮತ್ತು ನಿಮ್ಮ ಹಸ್ಬೆಂಡ್ದು ಎಲ್ಲ ರಿಪೋರ್ಟ್ಸು ನಾರ್ಮಲ್ ಇದೆ, ಆದರೂ ಇನ್ನೂ ಮಕ್ಕಳು ಆಗ್ತಾ ಇಲ್ಲ ಅಂತ ನೊಂದ್ಕೊಳ್ತಾ ಇದ್ದರೆ ಈ ವಿಡಿಯೋ ನಿಮ್ಗೆ. ಸೊ ಇದನ್ನು ನಾವು ಕನ್ನಡದಲ್ಲಿ ವಿವರಿಸಲಾಗದ ಬಂಜೆತನ ಆರ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿಮ್ಮದು ಎಲ್ಲ ಬ್ಲಡ್ ರಿಪೋರ್ಟ್ಸ್ ಇರ್ಬೋದು, ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಮತ್ತು ನಿಮ್ಮ ಮನೆಯವ್ರದ್ದು ಎಲ್ಲ ನಾರ್ಮಲ್ ಆಗಿದ್ರೂ ಕೂಡ ಮಕ್ಕಳಾಗ್ತಾ ಇಲ್ಲ ಅನ್ನೋದು. ಇಂಥ ಸಮಸ್ಯೆ ಇದ್ದವ್ರಿಗೆ ಎಲ್ಲರೂ ಹೇಳೋದು, ಒಂದು IUI ಟ್ರೀಟ್ಮೆಂಟ್ ಮಾಡ್ತಾರೆ, ಇನ್ನೊಂದು ಟೆಸ್ಟೆಡ್ ಬೇಬಿ ಅಂತ ಹೇಳ್ತಾರೆ. ಸೊ ಈ ವಿಡಿಯೋ ನೀವು ನೋಡಬೇಕು ಅಂದರೆ ಆಯುರ್ವೇದದಲ್ಲಿ ಇದರ ಚಿಕಿತ್ಸೆ ಏನು, ಅದಕ್ಕೆ ಎಷ್ಟು ಲಾಭ ಇದೆ ಅಂತ ತಿಳ್ಕೊಳ್ಬೋದು. 15% ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿಯಲ್ಲಿ ಇವತ್ತು ಜಗತ್ತಿರೋದು. ಏನು ಕಾರಣ ಅಂತಂದರೆ, ಆಯುರ್ವೇದದಲ್ಲಿ ಇದನ್ನು 4 ಪ್ರಕಾರ ನಾವು ವಿಂಗಡಿಸ್ತೀವಿ. ಒಂದನೇದು ಅಂತ ಅಂದರೆ ತುಂಬ ಸ್ಟ್ರೆಸ್ ಫ್ಯಾಕ್ಟರ್ ಒಂದೇ ಕಾರಣ ಆಗುತ್ತೆ. ಎರಡನೇದು ಅಂತ ಅಂದರೆ ಜೀವನ ಶೈಲಿ ಬದಲಾವಣೆ. ಮೂರನೇದು ಆಹಾರ ಇರ್ಬೋದು. ನಾಲ್ಕನೇದು ಕ್ವಾಲಿಟಿ ಆಫ್ ದಿ ಎಗ್ ಇರ್ಬೋದು, ಅಂಡಾಣು ಇರ್ಬೋದು, ಇಲ್ಲ ವೀರ್ಯಾಣು ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಗರ್ಭ ನಿಲ್ತಾ ಇರೋದು. ಸೊ ಇದಕ್ಕೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ಗಳಿರುತ್ತೆ. ಶೋಧನ ಕರ್ಮ ಅಂತ ಮಾಡ್ತೀವಿ, ಅದರಲ್ಲಿ ವಮನ ವಿರೇಚನ ಮಾಡಿದಾಗ ಏನಾಗುತ್ತೆ, ಗರ್ಭಾಶಯದ್ದು ಬಯೋ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಅದರಲ್ಲಿ ಬಸ್ತಿಕರ್ಮ, ಉತ್ತರ ಬಸ್ತಿಕರ್ಮ ಅಂತ ಇರುತ್ತೆ. ಮೂರನೇದು ಬಂದು ನಿಮಗೆ ಮಕ್ಕಳು ಆಗೋಕ್ಕೆ ಅನುಗುಣವಾಗಿ ನಿಮ್ಮ ಆಹಾರಗಳು ಏನಿರ್ಬೋದು, ಜೀವನ ಶೈಲಿ ಏನಿರ್ಬೋದು, ಅದಕ್ಕೋಸ್ಕರ ಯಾವ ಯೋಗ ಎಲ್ಲ ಮಾಡಬೇಕು ಅನ್ನೋದಿರುತ್ತೆ. ನಾಲ್ಕನೇದು ಬಂದು ಬೀಜ ಸಂಸ್ಕಾರ ಅಂತೀವಿ. ಬೀಜ ಸಂಸ್ಕಾರದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಅಂಡಾಣು ಮತ್ತು ವೀರ್ಯಾಣುದು ಕ್ವಾಲಿಟಿ ಹೆಚ್ಚಾಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಶಿರೋಧಾರ ಅಂತ ಮಾಡ್ತೀವಿ. ಏನು ಮಾನಸಿಕವಾಗಿ ಒತ್ತಡ ಒನ್ ಆಫ್ ದ ಮೇಜರ್ ಕಾರಣ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿಯಲ್ಲಿ, ಅದರಲ್ಲಿ ತುಂಬ ರಿಸಲ್ಟ್ ಇರುತ್ತೆ. ಸೊ ನಾನು ಹೇಳೋದಿಷ್ಟೇ, ಡೈರೆಕ್ಟಾಗಿ IUIO IVFಗೋ ಹೋಗಿ ಅಲ್ಲಿ ಇದನ್ನು ಮಾಡೋಕ್ಕಿಂತ ಒಂದ್ಸತಿ ಆಯುರ್ವೇದದಲ್ಲಿ ನೀವು 3 ರಿಂದ 4 ತಿಂಗಳು ಆಯುರ್ವೇದ ಚಿಕಿತ್ಸೆ ಪಡೆದ್ರೆ ನಿಮಗೆ ಖಂಡಿತವಾಗಿ ಇದರಿಂದ ಒಳ್ಳೆ ಲಾಭ ಆಗತ್ತೆ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತೀನಿ.